ಸುಮೇರ್ ಅವರ ನಾಯಕತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ನಾನು ಪ್ರೊಫೈಲ್ಸ್ ನೋಡ್ತಿದ್ದಾಗ ಕ್ಯಾಂಡಿಡೇಟ್ ಸಹ ಬಹಳ ಉತ್ತಮವಾದ ಮೆಜಾರಿಟಿ ಆಫ್ ದಮ್ ಆರ್ ಬಿಟೆಕ್ ಇದ್ದಾರೆ ಅಂಡ್ ವಂಡರ್ಫುಲ್ ಪ್ರಾಜೆಕ್ಟ್ಸ್ ಇನ್ AML ಬೇರೆ ಬೇರೆ ರೀತಿಯ ಸ್ಟ್ರೀಮ್ಸ್ ಅಲ್ಲಿ ಏನು ನಮ್ಮ ದೇಶದ ಮುಂದಿನ ಭವಿಷ್ಯ ರೂಪಿಸುವ ಒಂದು ಯುವ ಸಮುದಾಯ ಇಲ್ಲಿ ಬಂದಿದೆ. ಎಂಟೈರ್ ನಮ್ಮ ಸಭಾಂಗಣ ಕಿಕ್ಕಿರಿದು ಇನ್ನೂ ಹೆಚ್ಚಿನ ಜನ ಇಲ್ಲಿದ್ದಾರೆ. ಸುಮೇರ್ ಅವರೊಂದಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ಇಂದಿನ ದಿನ ಎಷ್ಟು ಜನ ಪ್ಲೇಸ್ ಆಗ್ತಾರೆ ಅದು ಬಹಳ ನಮ್ಮ ಇಡೀ ಜಿಲ್ಲೆಗೆ ಒಂದು ಅತಿ ಹೆಮ್ಮೆಯ ಒಂದು ಸಂಗತಿ. ಇನ್ನು ಯಾರಿಗಾದ್ರೂ ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೆ ಏನಾದ್ರು ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಇದೆಯಾ ಅದನ್ನ ನೋಡಿ, ಅಥವಾ ನಾವು ಏನಾದ್ರು ವಲಯನ ದೊಡ್ಡದು ಮಾಡಿ ಬೆಂಗಳೂರು ಮಟ್ಟದಿಂದ ಏನಾದ್ರು ಅವಕಾಶಗಳು ಸಿಗುತ್ತಾ, ಬೇರೆ ವಲಯ ಮಟ್ಟದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಅವರ ವ್ಯಾಪ್ತಿಯಲ್ಲಿ ಏನಾದ್ರು ಅವಕಾಶಗಳು ಸಿಗುತ್ತಾ ಅದು ನೋಡಿ ಡಿಜಿಟೈಸ್ ಮಾಡಿ ಪ್ರೊಫೈಲ್ಸ್ ನ ಫಾರ್ವರ್ಡ್ ಮಾಡೋಣ ಅಂತ ಅವರು ಅದಕ್ಕೆ ಬಹಳ ಖುಷಿಯಿಂದ ಸಮ್ಮತಿಸಿದ್ದಾರೆ. ಹಾಗಾಗಿ ಯುವ ಪೀಳಿಗೆ ಇದರ ಈ ಒಂದು ಸುವರ್ಣ ಅವಕಾಶದ ಸಂಪೂರ್ಣ ಲಾಭ ಪಡೆದುಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು. ಮೆಜಾರಿಟಿ ಜನ ಇವತ್ತು ಪ್ಲೇಸ್ ಆದ್ರೆ ಅದು ನಮಗೆ ಅತ್ಯಂತ ಸಂತೋಷದ ಒಂದು ಗಳಿಗೆ, ಅತ್ಯಂತ ಹೆಮ್ಮೆಯ ಸಂಗತಿ. ಅಪ್ಪಿತಪ್ಪಿ ಪ್ಲೇಸ್ ಆಗಿಲ್ಲ ಅಂದ್ರೆ ಯಾರು ನಿರಾಶರಾಗುವ ಅಗತ್ಯ ಇಲ್ಲ. ಸುಮೇರ್ ಅವರ ತಂಡ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ನಾವು ವಲಯ ಮಟ್ಟದಲ್ಲಿರುವ ಅವಕಾಶಗಳನ್ನ ಪ್ರಯತ್ನ ಪಡ್ತೇವೆ, ರಾಜ್ಯ ಮಟ್ಟದಲ್ಲಿರುವ ಪ್ರಯತ್ನಗಳನ್ನ ಸಹ ನಾವು ಪ್ರಯತ್ನ ಪಡ್ತೇವೆ. ತಮ್ಮೆಲ್ಲರಿಗೂ ಒಳ್ಳೆದಾಗಿ ಭವ್ಯ ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಒಂದು ಕಾರ್ಯ ತಮ್ಮೆಲ್ಲರಿಂದ ಆಗಲಿ ಅಂತ ಆಶಿಸ್ತಾ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿ ಅಭ್ಯರ್ಥಿಗಳು ಆಗಿ ಎಲ್ಲರೂ ಟ್ಯಾಲೆಂಟೆಡ್ ಜನ ಇಲ್ಲಿ ತುಂಬಾ ಟ್ಯಾಲೆಂಟೆಡ್ ಜನ ಇದ್ದಾರೆ. ಆದರೂ ಕಂಪನಿಗಳಿಗೆ ನೇರ ಲಿಂಕ್ ಇಲ್ಲ, ಡೈರೆಕ್ಟ್ ಕನೆಕ್ಷನ್ ಲಿಂಕ್ ಇಲ್ಲ. ಕಂಪನಿಗೆ ಅಭ್ಯರ್ಥಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು, ಅವರು ಅವರ ಡಿಮಾಂಡ್ ತಗೊಂಡು ಇಲ್ಲಿ ಬರ್ತಾರೆ ಪ್ಲಾಟ್ಫಾರ್ಮ್ಗೆ. ಜೊತೆಗೆ ಅಭ್ಯರ್ಥಿಗಳು ಇಲ್ಲಿ ಅವರ ವಿದ್ಯಾಭ್ಯಾಸ ಏನಿದೆ ಮತ್ತು ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲ ದಾಖಲೆಗಳು ತಗೊಂಡು ಬರಬಹುದು, ಇಂಟರ್ವ್ಯೂ ಕೊಡಬಹುದು. ನೇರ ಕಂಪನಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಕನೆಕ್ಷನ್ ಆಗುತ್ತೆ. ಅದಕ್ಕೆ ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. ತಮ್ಮ ಎಲ್ಲರಿಗೆ ಗೊತ್ತಿದೆ, ಇತ್ತೀಚೆಗೆ ನಿರುದ್ಯೋಗತೆ ನಮ್ಮ ಸಮಾಜದಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ. ಈ ಕಾಲದಲ್ಲಿ ಸ್ಪೆಷಲ್ ಆಗಿ ಯಾವುದೋ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಇಲ್ಲ ಅಂದ್ರೆ ಜಾಬ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ನನ್ನ ಅಡ್ವೈಸ್ ನಿಮ್ಮೆಲ್ಲರಿಗೆ ಏನಿದೆ, ಅಫ್ಕೋರ್ಸ್ ಇವತ್ತು ಯಾರಿಗೆ ಜಾಬ್ ಸಿಗುತ್ತೆ ಅವ್ರಿಗೆ ಒಳ್ಳೇದಾಗಿ. ಜಾಬ್ ಸಿಕ್ಕರೇನು ಕೂಡ ಅವರು ಜಾಬ್ ಅಲ್ಲಿ ಸೇರಿದ ನಂತರ ಕೂಡ ಅವರ ಸ್ಕಿಲ್ ಏನಿರುತ್ತೆ, ಕೌಶಲ್ಯಗಳು ಏನಿರುತ್ತೆ, ಟ್ಯಾಲೆಂಟ್ ಏನಿರುತ್ತೆ ಅದು ಅಪ್ಡೇಟ್ ಮಾಡ್ತಾ ಇರ್ಬೇಕು, ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಬರೀ ಬುಕ್ಸ್ ನಾಲೆಜ್ ಅಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಯಾರಿಗೆ ಜಾಬ್ ಸಿಕ್ಕಿಲ್ಲ ಅವರು ಕೂಡ ನಿರಾಶೆ ಆಗಬಾರ್ದು. ಅವರು ಕೂಡ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಕೊಟ್ರೆ ನಿಜವಾಗ್ಲೂ ನಿಮ್ಗೆ ನಿಮ್ಮ ಜೀವನದಲ್ಲಿ ಗುರಿ ಸ್ಪಷ್ಟವಾಗಿದ್ರೆ, ನಿರಂತರ ನೀವು ಪರಿಶ್ರಮ ಮಾಡಿದ್ರೆ ನಿಮ್ಗೆ ಸಕ್ಸಸ್ 100% ಸಿಗುತ್ತೆ. ಯಾವುದೋ ಒಂದಿನ ಸಿಗುತ್ತೆ, ಬಟ್ 100% ಸಿಗುತ್ತೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಏನು ಗೊಂದಲಗಳಿತ್ತು, ಹೋರಾಟ ಇತ್ತು. ಅದರ ಹಿನ್ನೆಲೆಯಲ್ಲಿ ಉದ್ಯೋಗ ನಾವು ಕೊಡಬಾರದು ಸದ್ಯಕ್ಕಾದ್ರೂ ವರದಿ ಬಂದ ನಂತರ ಅದು ರಾಜ್ಯಪಾಲರ ಹತ್ರ ಇತ್ತು. ಸುಮಾರು 1.5-2 ತಿಂಗಳಿಂದ ಅಲ್ಲೇ ಇತ್ತು ಆ ಫೈಲು. ಸಿಗ್ನೇಚರ್ ಮಾಡಲಿಲ್ಲ, ಅದಕ್ಕೋಸ್ಕರ ಉದ್ಯೋಗಗಳನ್ನ ನಾವು ತಡೆದಿದ್ವಿ. ಹೀಗಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮಾನ್ಯತೆನ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ 50,000 ಉದ್ಯೋಗವನ್ನು ನಾವು ಈಗಾಗಲೇ ಕೊಡುವಂತ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ. ನಿನ್ನೆ ಗೊಂದಲ ಇತ್ತು. ನಾಳೆ ಒಂದು ಏನು ಸಭೆ ನಡೀತಿದೆ ಅದರಲ್ಲಿ ಕ್ಲಿಯರ್ ಆಗ್ತಾ ಇದೆ. ಏನು ಸಚಿವ ಸಂಪುಟ ಸಭೆಯಲ್ಲಿ ಕ್ಲಿಯರ್ ಮಾಡ್ತಾರೆ. ಒಳ ಮೀಸಲಾತಿ ಸಹ ಮಾಡಿದ ನಂತರ ಬಹುತೇಕ ಮುಂದಿನ ತಿಂಗಳಿಂದ ಅದನ್ನು ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಏನು ತಮ್ಮಲ್ಲಿ ಸ್ಕಿಲ್ ಇದೆ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ನಾನು ಜಿಲ್ಲಾಡಳಿತಕ್ಕೆ ನಮ್ಮ DC ಅವರು ಯಾಕೋ ಬರ್ಲಿಲ್ಲ ಇವತ್ತು ಕಾಣಿಸುತ್ತೆ, ಬೆಂಗಳೂರಲ್ಲಿದ್ದೀರಾ? ಓಕೆ. ನಾನು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಅಹಮದ್ ಸರ್ ಮತ್ತು ನಮ್ಮ ಎಲ್ಲ ಶಾಸಕರ ಜೊತೆ ಮಾತಾಡಿ ನಾವೊಂದು ದೊಡ್ಡ ಬೃಹತ್ ಉದ್ಯೋಗ ಮೇಳವನ್ನು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳೋಣ. ಯಾಕಂದ್ರೆ ಇಲ್ಲಿ ದೊಡ್ಡ ಇಂಡಸ್ಟ್ರಿ ಹಬ್ಬಿದೆ. ನಮಗೆ ದೊಡ್ಡ ಒಂದು ಏನು ದೇಶದಲ್ಲೇ ಒಂದು 2ನೇ ಪ್ಲೇಸ್ ಇರ್ತಕ್ಕಂಥ ಜಿಂದಾಲ್ ಇದೆ ಮತ್ತು ಎಲ್ಲ ಸ್ಪಾಂಜರಿಂಗ್ ಫ್ಯಾಕ್ಟರಿಗಳಿದಾವೆ, ಸ್ಟೀಲ್ ಫ್ಯಾಕ್ಟರಿಗಳಿದಾವೆ,
ಬಹಳಷ್ಟು ಉದ್ಯೋಗ ಅವಕಾಶಗಳು ಜಾಸ್ತಿ ಇದೆ ಇಲ್ಲಿ ಸಿಗ್ಲಿಕ್ಕೆ. ಆ ಕಾರಣಕ್ಕೋಸ್ಕರ ಜಿಂದಾಲ್ ಅವ್ರನ್ನ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಮನಸ್ಸು ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒಂದು ದೊಡ್ಡ ಮಟ್ಟದ ಉದ್ಯೋಗ ಮೇಳವನ್ನು ನಾವು ಮಾಡ್ತೀವಿ. ಮಾಡೋದ್ರಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗಂತ ಒಂದು ಅವಕಾಶ ಆಗ್ತದೆ. ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಯಾವಾಗಲೂ ತಮ್ಮ ಪರವಾಗಿದೆ. ಅದಕ್ಕೋಸ್ಕರ ತೊಂದರೆ ಆಗ್ತದೆ ಅಂತೇಳಿ ನಮ್ಮ ಯುವ ನಿಧಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಅದ್ರ ಮುಖೇನ ನಾವು 3,000 ಮತ್ತು 1,500 ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಕೈಗೊಂಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ. ಆ ಕಾರಣಕ್ಕೋಸ್ಕರ ಇವತ್ತೇನು ನಮ್ಮ ಇಲಾಖೆಯವರು ಆಯೋಜನೆ ಮಾಡಿರ್ತಾರೆ, ಇದರಲ್ಲಿ ತಾವುಗಳೆಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆ ಮಾಡಿ ಭಾಗವಹಿಸಿ ತಮ್ಮ ಸ್ಕಿಲ್ ಅನ್ನು ಪ್ರದರ್ಶನ ಮಾಡಿ ಉದ್ಯೋಗ ಪಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಸಮೀರ್ ಸರ್ ಒಂಥರ ಅವ್ರು ನೋಡಿದ್ರೆ ನಾವು ಖುಷಿ ಕಾಂಬಿನೇಷನ್ ನಮಗೆ ಡಿ ಸಿ ಸಾಹೇಬರು, ಸಮೀರ್ ಸಾಹೇಬರು, ಶಿವ ಸಾಹೇಬರು ನಮ್ಗೆ ಇದರಿಂದ ನಾವು ಮುಂದೆ ನೋಡೋಕ್ಕಾಗ್ತಾ ಇಲ್ಲ. ಆ ಥರ ಒಂದು ಸ್ಪೀಡ್ ಆಗಿದೆ. ನಮ್ಮೊಂಥರ ಬಹಳ ಒಂದು ಒಳ್ಳೊಳ್ಳೆ ಆಲೋಚನೆಗಳನ್ನ ಇವತ್ತು ಅವ್ರ ಕೆಲಸದ ಒತ್ತಡ, ಕೆಲಸದ ಎಲ್ಲ ಬಿಡುವುದು ಇಂಥ ಸಾಮಾಜಿಕ, ಆಮೇಲೆ ಯುವಕರ ಬಗ್ಗೆ, ಸಮಾಜದ ಬಗ್ಗೆ, ನಗರದ ಬಗ್ಗೆ ಆಸಕ್ತಿ ತೋರಿರೋದು ಬಹಳ ಸ್ಪೆಷಲ್ ಆಗಿ ಬಹಳ ಥ್ಯಾಂಕ್ಸ್ ಹೇಳ್ತಾರೆ ಜಿಲ್ಲಾಡಳಿತಕ್ಕೆ. ಒಂದು ಒಳ್ಳೆಯ ಉದ್ದೇಶ. ಬೇರೆ ಇದ್ರ ಬಗ್ಗೆ ಎಲ್ಲ ಹಿರಿಯರು ಮತ್ತು ಅಣ್ಣನ ಮಾತಾಡ್ತಾರೆ ನಮಗೆ ಉದ್ಯೋಗ ಅವಕಾಶ ಬಗ್ಗೆ. ವಂಚಿತರಾದರೂ ಸಹ ಯಾರು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಸಹ ಬೆಳೆದಾಗಲೇ ವಿಭಾಗ ಮಟ್ಟದಾಗಲಿ ಬೆಂಗಳೂರು ಮಟ್ಟದಲ್ಲಾಗಲಿ ನಾವು ಇನ್ನೂ ಮುಂದಿನ ಲೆಕ್ಕ ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಯೋಗ ಅಂದರೆ ಕಂಪನಿಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚಿನ ಕಂಪನಿ ಹೊಂದಿರತಕ್ಕಂಥ ಜಿಲ್ಲೆ ಆಗಿದ್ದರಿಂದ ನಮಗೆ ಅಧಿಕಾರಿಗಳು ನೀವೆಲ್ಲ ಸೇರಿದ ಒಂದು ಒಳ್ಳೆಯ ಕಾರ್ಯಕ್ರಮ. ಆಮೇಲೆ ಭವಿಷ್ಯದ ಭಾರತ ಕಟ್ಟುವಂತ ನೀವೆಲ್ಲ ಯುವಕರು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಬಳ್ಳಾರಿಯಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಅಂತ. ದಯವಿಟ್ಟು ನಾವು ಯಾವುದಕ್ಕೂ ಒಂದು ಮಾನವಾಗಿದೆ ಇಂಥವುಗಳನ್ನ ಸಹಕಾರ ನೀಡಿ. ಇದರಲ್ಲಿ ಯಾರಾದ್ರೂ ವಂಚಿತರಾಗಿದ್ರೆ ಮತ್ತೊಂದು ಸರಿ ನಮ್ಮನ್ನ ಮತ್ತು ನಮ್ಮ ಅಧಿಕಾರಿಗಳ ತಂಡ ಭೇಟಿಯಾದಾಗ ಇನ್ನೊಂದು ಮುಂದಿನ ದಿನದಲ್ಲಿ ನಾವು ಒಂದು ಸಮಾವೇಶನ ಮತ್ತು ಎಲ್ಲರೂ ಸೇರಿಸಿ ಮತ್ತೆ ಇದನ್ನ ಮಾಡೋದಂತ ಹೇಳ್ತಾ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಸಮಾರಂಭ ಮಾಡಿದ್ರೆ ಕರೆದು ನನ್ನ ಮಾತಾಡಿಸ್ಲಿಕ್ಕೆ ತಮಗೆ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸಿ ಜೈ ಕರ್ನಾಟಕ.